ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೋಮಾ ಇಂಟೀರಿಯರ್ ವರ್ಕ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್. ಇದೀಗ ನಿಮಗೆ ಒಂದು ಹೊಸ ಮಾಹಿತಿಯೊಂದಿಗೆ ಬಂದಿದ್ದೇನೆ. ಪ್ರತಿಯೊಂದು ಹೊಸ ಮನೆ ಕಟ್ಟಿಸುವ ವೇಳೆ ನಮ್ಮ ಮನೆಯ ಟಾಯ್ಲೆಟ್ ಹಾಗೂ ಬಾತ್ರೂಮ್ಗಳಿಗೆ ನಾವು ತಪ್ಪದೆ ವಾಟರ್ ಪ್ರೂಫಿಂಗ್ ಅನ್ನು ಮಾಡಿಸಬೇಕು. ಏಕೆಂದರೆ ವಾಟರ್ ಪ್ರೂಫಿಂಗ್ ಅನ್ನು ನಾವು ಮಾಡದಿದ್ದರೆ ದಿನ ಕಳೆದಂತೆ ವಾಟರ್ ಲೀಕೇಜ್ ಹಾಗೂ ಡ್ಯಾಂಪ್ನೆಸ್ ಆಗುತ್ತದೆ. ಅದನ್ನು ತಡೆಗಟ್ಟಲು ನಾವು ಅತಿ ಮುಖ್ಯವಾಗಿ ವಾಟರ್ ಪ್ರೂಫಿಂಗ್ ಅನ್ನು ಮಾಡಿಸಬೇಕು. ಮೊದಲನೆಯ ಹಂತದಲ್ಲಿ ನಮ್ಮ ಬಾತ್ರೂಮ್ ಸರ್ಫೇಸ್ ಅನ್ನು ಸ್ವಚ್ಛಗೊಳಿಸಬೇಕು. ಯಾವುದೇ ಡಸ್ಟ್ ಪಾರ್ಟಿಕಲ್ ಇಲ್ಲದಂತೆ ಸ್ವಚ್ಛಗೊಳಿಸಬೇಕು. ಆನಂತರ ನೀರನ್ನು ಸಿಂಪಡಿಸಿ ಡೀಪ್ ಕ್ಲೀನ್ ಮಾಡಬೇಕು. ಈ ರೀತಿ ನಾವು ನೀರನ್ನು ಸಿಂಪಡಿಸಿದಾಗ ಡಸ್ಟ್ ಪಾರ್ಟಿಕಲ್ ಸಂಪೂರ್ಣವಾಗಿ ಕ್ಲೀನ್ಗೊಳ್ಳುತ್ತದೆ. ಆನಂತರ ನಾವು ಸಂಪೂರ್ಣವಾಗಿ ನೀರನ್ನು ಹೊರತೆಗೆಯಬೇಕು. ನೀರನ್ನು ನಾವು ಹೊರತೆಗೆದ ನಂತರ ಸರ್ಫೇಸ್ ಅನ್ನು ಡ್ರೈಗೊಳಿಸಬೇಕು. ನಾವು ಇಲ್ಲಿ ವಾಟರ್ ಪ್ರೂಫಿಂಗ್ ಅನ್ನು ಮಾಡುವುದಕ್ಕೆ ಫಾಸ್ಟ್ರ್ಯಾಕ್ ಕಂಪ್ನಿಯ ಬ್ರಷ್ ಬಾಂಡಿಂಗ್ ಕೆಮಿಕಲ್ ಅನ್ನು ಬಳಸುತ್ತಿದ್ದೇವೆ. ಒಂದು ಬ್ಯಾಗ್ ಅಲ್ಲಿ ಸಿಮೆಂಟ್ ಬೇಸ್ಡ್ ಪ್ರಾಡಕ್ಟ್ 23 kg ಇರುತ್ತದೆ. ಮತ್ತೊಂದು ಕ್ಯಾನ್ ಅಲ್ಲಿ 4 ಲೀಟರ್ ಅಷ್ಟು ವಾಟರ್ ಪ್ರೂಫಿಂಗ್ ಕೆಮಿಕಲ್ ಇರುತ್ತದೆ. ಈಗ ನಾವು 1 ಲೀಟರ್ ಕೆಮಿಕಲ್ ಅನ್ನು ಮಿಕ್ಸ್ ಮಾಡುತ್ತಿದ್ದೇವೆ. ಆನಂತರ ನಾವು ಅದಕ್ಕೆ 1 ಲೀಟರ್ ಅಷ್ಟು ವಾಟರ್ ಅನ್ನು ಮಿಕ್ಸ್ ಮಾಡಬೇಕು. ಆನಂತರ ನಾವು ಅದಕ್ಕೆ 5 kg ಅಷ್ಟು ಸಿಮೆಂಟ್ ಬೇಸ್ಡ್ ಪ್ರಾಡಕ್ಟ್ ಅನ್ನು ನಾವು ಮಿಕ್ಸ್ ಮಾಡಬೇಕು. ಆನಂತರ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ನಾವು ಈಗ ಅದನ್ನು ಬ್ರಷ್ ಮುಖಾಂತರ ಹಾರಿಜಾಂಟಲ್ ಆಗಿ ವಾಟರ್ ಪ್ರೂಫಿಂಗ್ ಕೆಮಿಕಲ್ ಅನ್ನು ನಾವು ಲೇಪನ ಮಾಡಬೇಕು. ಇದು ಮೊದಲನೇ ಲೇಯರ್ ಅನ್ನು ನಾವು ಲೇಪನ ಮಾಡುತ್ತಿದ್ದೇವೆ ಹಾರಿಜಾಂಟಲ್ ಆಗಿ. ಈಗ ನೋಡಬಹುದು, ಒಂದು ಲೇಯರನ್ನು ನಾವು ಹಾರಿಜಾಂಟಲ್ ಮುಖಾಂತರ ಲೇಪನ ಮಾಡಿದ್ದೇವೆ. ಸ್ವಲ್ಪ ಸಮಯ ಒಣಗಲು ಬಿಡಬೇಕು. ಆನಂತರ ನಾವು ವರ್ಟಿಕಲ್ ಆಗಿ ಇನ್ನೊಂದು ಲೇಯರ್ ಅನ್ನು ಲೇಪನ ಮಾಡಬೇಕು. ನೋಡಿ, ಇವಾಗ ನಾವು ಇನ್ನೊಂದು ಲೇಯರ್ ಅನ್ನು ಲೇಪನ ಮಾಡುತ್ತಿದ್ದೇವೆ ವರ್ಟಿಕಲ್ ಆಗಿ. ಈಗ ಸಂಪೂರ್ಣವಾಗಿ ನಾವು 2 ಲೇಯರನ್ನು ಬ್ರಷ್ ಬಾಂಡಿಂಗ್ ಮುಖಾಂತರ ಲೇಪನ ಮಾಡಿದ್ದೇವೆ. ಇದು ಮರುದಿನದ ನಂತರ. ಇದೀಗ ನೋಡಬಹುದು ನೀವು ವಾಟರ್ ಪ್ರೂಫಿಂಗ್ ಹೇಗಾಗಿದೆ ಅಂತ. ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿದೆ ಅಂತ ವಾಟರ್ ಪ್ರೂಫಿಂಗ್ ಅನ್ನು. ಈ ಮಾಹಿತಿ ನಿಮಗೆ ಇಷ್ಟವಾಗಿರುತ್ತದೆ ಎಂದು ನಾನು ಬಯಸುತ್ತೇನೆ. ಇಷ್ಟವಾದಲ್ಲಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆಯ ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ನಾನು ಬರುತ್ತೇನೆ.